ಧರ್ಮಸ್ಥಳದ ಕತೆ ಗುರು ಅಲ್ಲ, ನಾವು ಹೋಗಿದ್ದು ಧರ್ಮಸ್ಥಳಕ್ಕೆ ರಾತ್ರಿ. ನೋಡು ಗುರು, ಅದು ಎಲ್ಲಿ ಗೊತ್ತಾ ಅದಾಗಿರೋದು ಲೊಕೇಶನ್? ಕರೆಕ್ಟ್ ಆಗಿ ಹೇಳಿ, ಇನ್ನೊಂದ್ಸಲಿ ನನಗೆ ಗೊತ್ತು ಏನಾಯ್ತು ಅಂತ. ನಾನು ಅಲ್ಲೇ ಇದ್ದೆ. ಕರೆಕ್ಟ್ ಆಗಿ ಹೇಳು, ಇನ್ನೊಂದ್ಸಲಿ ರೆಕಾರ್ಡ್ ಆಗುತ್ತೆ ಈಗ. ಏನಾಯ್ತು? ಧರ್ಮಸ್ಥಳದ ನಾವು ಹೋಗಿದ್ದ ನೋಡಪ್ಪ, ಸಿಂಪಲ್. ನಿನ್ ಹಿಂದೆ ಬಂದ್ಬಿಟ್ಟೆ ಮಗ, ನಂಗೆ ನಾನು ಮುಂದೆ ಕೂತಿದ್ದೆ ಮಗ. ಅದೇ ನಿನ್ ಮುಂದೆ ಬಂದಿದೆ, ನಿನ್ ಮುಂದೆ ಕೂತಿದೆ. ನಾನೆಲ್ಲ ಮಲಗಿದೆ ಗುರು, ನಾನೆಲ್ಲ ಮಲಗಿ ನಾನು ಎಚ್ಚರ ಆದೆ. ಅವಾಗ ನೀನೆಂದ್ರೆ ಮಗ ನೀನ್ ಎಚ್ಚರ ಆಗಿದ್ಯಾ, ಮುಂದೆ ಬಾ ಗುರು, ಸ್ವಲ್ಪ ಮ್ಯಾಪ್ ಹೇಳು ಅವನಿಗೆ ಮಾಮಂಗೆ ಅಂತ. ಸರಿ ಬಾ ಗುರು ಅಂತ ಗಾಡಿ ನಿಲ್ಲಿಸ್ತಾ ಅನ್ಸುತ್ತೆ ಮಾಮ. ಗುರು ಅದಲ್ಲ ಗುರು, ಆಕ್ಚುಲಿ ಮುಂದೆ ಬಂದಿದ್ದೆ ನಾನು. 2:30 ಟೈಮು ನಿದ್ದೆ ಹೇಳಿದ್ದೆ. ಇಲ್ಲ ನೀನ್ ಅಲ್ಲೇ ಮಲ್ಕೊಂಡೆ, ಕರೆಕ್ಟ್. ನಾನು ಹೇಳ್ದೆ ಅಭಿ ನಿನ್ ಮಧ್ಯ ಕೂತಿದ್ದೆ, ಕಾಣಿಸ್ತಾ ಇತ್ತು ಹಿಂದೆ. ನೀ ಮಧ್ಯ ಕೂತಿದ್ದೆ. ಯಾರು ಕೇಳ್ತವ್ರೋ ಇಲ್ಲ ಕೇಳ್ತಾ ಇಲ್ವೋ, ಕಾರು ಬ್ರೆಜಾ ಆಯ್ತಾ, ಮಧ್ಯ ಕೂತಿಯ ನಮ್ಮ ಅಭಿ. ಮುಂದೆ ಕೂತಿದ್ದೀನಿ ಗುರು ನಾನು. ನನಗೆ ಸ್ಟಾರ್ಟಿಂಗ್ ಫ್ಲಾಶ್ ಬ್ಯಾಕ್ ಏನಂದ್ರೆ, ಮಾಮ ಹೇಳಿದ್ದ ಮುಂಚೆ, ಗುರು ಹಿಂಗೊಂದಿದೆ ಮ್ಯಾಟ್ರು. ನನ್ನ ಫ್ರೆಂಡ್ ಅವನು ಹೇಳಿದ್ದ, ಧರ್ಮಸ್ಥಳದಲ್ಲಿ 2 ರೋಡ್ ಹೋಗುತ್ತೆ ಧರ್ಮಸ್ಥಳಕ್ಕೆ. ಒಂದು ರೋಡ್ ಹೋಗ್ಬಿಟ್ರೆ ಒಂದು ರೋಡ್ ಧರ್ಮಸ್ಥಳಕ್ಕೆ ಹೋಗುತ್ತೆ, ಇನ್ನೊಂದು ರೋಡ್ ಏನಾದ್ರು ಹೋದ್ರೆ ಅಲ್ಲೊಂದು ಚಿಕ್ಕ ಮನೆ ಸಿಗುತ್ತಂತೆ. ಆ ಮನೆಯಿಂದ ಒಬ್ಬ ಮುದುಕ ನೀನೇನಾದ್ರು ನೋಡಿದ್ರೆ ನೀನ್ ಸತ್ತೆ ಅಂತ ಅರ್ಥ. ಇದ್ಯಾವನೋ ಹೇಳಿದ್ದ, ಯಾರು ನಂಬಕ್ ಹೋಗ್ಲಿಲ್ಲ. ಆಮೇಲೆ ಒಳಗೆ ಹೋಗ್ತಾ ಗೊತ್ತಾಯ್ತು. ಆಮೇಲೆ ಇನ್ನೇನ್ ಧರ್ಮಸ್ಥಳ 2 ಗಂಟೆಗೆ ಬಂದ್ವಿ. 2 ಗಂಟೆಗೆ ಬಂದಾಗ ನನಗ್ ನಿದ್ದೆ ಸಖತ್ ಎಳೀತಾ ಇದೆ. ಈ ಕತೆ ಎಲ್ಲ ಮರ್ತೋಗ್ಬಿಡಿದ್ವಿ, ಮಜಾ ಮುಗಿಸು, ನಾನು ಹೇಳ್ತೀನಿ ಕಂಟಿನ್ಯೂ. ಅಲ್ಲಿ ನನಗ್ ಮುಂದೆ ಕೂತಿದ್ದೀನಿ, ಮ್ಯಾಪ್ ನೋಡ್ಕೊಂಡು ಕೂತಿದ್ದೀನಿ. ಮಾಮೂಲಿಗೆ ಉರಿ ಉರ್ದೋಗುತ್ತೆ, ಮ್ಯಾಪ್ ಕರೆಕ್ಟ್ ಆಗಿ ಹೇಳಿಲ್ಲ ಆದ್ರೆ. ಮಗ ನಂಗೆ ನಿದ್ದೆ ಎಳಿತಾ ಇದೆ. ಇಲ್ಲಿ ಇಬ್ರು ಫ್ಲಾಟ್, ಅವನು ಫ್ಲಾಟ್, ಪುಷ್ಪನು ಫ್ಲಾಟ್. ಇನ್ನೇನು ನಾನು ಹಿಂಗ್ ಹೇಳ್ದೆ, ಅಬೇ ನೀವು ಒಂಚೂರು ಮ್ಯಾಪ್ ನೋಡ್ಕೊಳ, ನಾನು ಒಂದ್ 10 ನಿಮಿಷ ಕೊಟ್ಬಿಡು ನಾ ಮಲಗ್ಬಿಡ್ತೀನಿ ಅಂತ. ನಾ ಮುಂದೆ ಕೂತೀನಿ, ನೀನ್ ಮಧ್ಯ ಕೂತಿದ್ಯಾ ಬ್ರಜಾಲ್. ನೀನ್ ಹೇಳ್ತಾ ಇದ್ಯಾ ಹೂ ಕಣ, ಹೂ ಮಗ ಲೆಫ್ಟ್, ಹೂ ಮಗ ಲೆಫ್ಟ್, ಮಗ ಲೆಫ್ಟ್. ಕಂಟಿನ್ಯೂ. ಈಗ ನೀನ್ ಹೇಳ ಮಲ್ಕೊಂಡ ಕರೆಕ್ಟಾಗಿ ಹೋಗ್ತಾ ಇತ್ತು ಗುರು. ಆಸ್ ಪರ್ ಮ್ಯಾಪೇ ಹೋಗ್ತಾ ಇದೀವಿ. ಕೇಳು ಮಾಮೂನ್, ಕೇಳು ಮಾಮೂನ್. ಯಾಕಂದ್ರೆ ಇಲ್ಲಿ ಏನ್ ಗೊತ್ತಾ, ನಾನು ಮಾಮ ಇಬ್ರೆ ಬೇಕಾದ್ರೆ ಮಾಮನ ಹೂ ಅಂತಾನೆ, ಅದು ಮ್ಯಾಟ್ರು. ಗುರು ನೀನ್ ಇರ್ಬೇಕು, ನೀನ್ ಎಷ್ಟಿದ್ರೆ ಮಜಾ ಇರೋದು. ಅದು ನೀನ್ ಸೀರಿಯಸ್ಲಿ ಹೇಳ್ತಿರೋದು. ಹೆಂಗ್ ಗೊತ್ತಾ, ಹೋಗ್ತಾ ಇದೀವಿ ಗುರು, ಆರ್ಚ್ ಗುರು, ಧರ್ಮಸ್ಥಳ ಅಂತ ಆರ್ಚ್ ಇದೆ. ಹೇಳೋಣೇನು ಮಾವ ಮುಂದಕ್ಕೆ ಹೋಗಿದ್ದೇನೆ ಮಗ, ಇದು ಆರ್ಚ್ ಅನ್ಕೋ. ಮುಂದೆ ಹೋಗಿದೀವಿ, ಅಮ್ಮಮ್ಮ ಇರುಮಮ್ಮ ಅಲ್ಲಿ ಆರ್ಚ್ ಇದೆ ಅಂದೆ. ಹ್ಞೂ ಕಣೋ ಅಂದ. ರಿವರ್ಸ್ ಬಂದ್ವಿ, ಒಳಗಡೆ ನುಗ್ಗಿಸ್ತೀವಿ. ಒಳಗಡೆ ಹೋಗ್ತಾ ಇದೀವಿ, ಈ ಗಾಡಿಗಳೆಲ್ಲ ಬರುತ್ತೆ ನೋಡು, ತೆಂಗಿನಕಾಯಿ ಹೂ ಗಾಡಿಗಳೆಲ್ಲ ಟಾರ್ಪಲಾಕ್ ಮುಚ್ಚಿದೆ. ಒಂದ್ ಫೀಲ್ ಬಂತು. ಹೋಗ್ತಾ ಇದೀವಿ ಗುರು, ಹಂಗೆ ಕಾಡ್ತಾರ ಶುರು ಆಯ್ತು. ಇದ್ಕಿದಂಗೆ ಮಾಮ ಲೆಫ್ಟ್ ಮ್ಯಾಪಲ್ಲಿ ಲೆಫ್ಟ್ ತೋರಿಸ್ತು ಗುರು. ಅದ್ ನೋಡಿ ಇಷ್ಟೇ ಜಾಗ ಗುರು. ನಾವ್ ಹಂಗಿರ್ಬೇಕಾರೆ ನೀನು ಇಲ್ಲ ಆಶಿಕೋ ಇಲ್ಲ ಪುಷ್ಪನೋ, 3 ಜನದಲ್ಲಿ ಒಬ್ರು ಮಾಮ 1 ನಿಮಿಷ ಇರು, ನಿನ್ ಫ್ರೆಂಡ್ ಅವನು ಹೇಳಿದ್ನಲ್ಲ ಅದೇ ರೋಡ ಅಂತ ದಗ್ಗಂತ ಬ್ರೇಕ್ ಆಗ್ತಾ ಗುರು. ಆಯ್ತು, ಅವ್ನು ಹಾಕದ ನಂಗೆ ಕಂಡ್ಬಿಟ್ಟೆ ಸಡನ್ ಆಗಿ. ಏನೋ ಆಯ್ತು ನಿಜ. ಅದು ಮುಂದೆ ಹೋಗಿದ್ ಏನೋ ಆಗ್ತಾ ಇತ್ತು. ಹಂಗೋದ್ ಬಾ ರಿವರ್ಸ್ ಹಾಕೊಂಡ್ ಬಂದ. ಇದ್ಕಿದಂಗೆ ಮೊಬೈಲ್ ಮ್ಯಾಪ್ ಆಫ್, ನೆಟ್ವರ್ಕ್ ಆಫ್. ಒಂದು ಕಾರ್ ಹೋಗ್ತಲ್ಲ, ಮ್ಯಾಪ್ ಏನು ಆನ್ ಆಗ್ತಾ, ಮೊಬೈಲ್ ಒಂಥರ ಸ್ಟ್ರಕ್ ಆದಂಗೆ, ಏನ್ ಆಗ್ತಾ ಇಲ್ಲ. ರಿವರ್ಸ್ ಬಂದ. ನಮ್ಗೆ ರಿವರ್ಸ್ ಬಂದಾಗ ಏನಾಯ್ತು, ಒಂಥರ ಹೈವೇ ತರ ಸಿಕ್ಬಿಡ್ತು ನಮ್ಗೆ. ಅಂದ್ರೆ ವೈವೇ ಗುರು, ಸಡನ್ ಆಗಿ ರೋಡೇ ಚೇಂಜ್. ಈಗ ಆ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕಾ ಗೊತ್ತಿಲ್ಲ. ಹಿಂದೆ ಹೋಗಿ ಮಗ ಈ ಕಡೆ ಹೋಗೋಣ ಬಾ ಅಂದ. ಒಂದ್ ಕಾರ್ ಪಾಸ್ ಚಕ್ಕಂತ ಕಾರ್ ನಿಲ್ಸಿದ. ಪುಷ್ಪಕ್ ಇಳಿದು, ಇಲ್ಲಿ ಬೇಡ ಗುರು, ಇಲ್ಲಿ ಬೇಡ ಗುರು ಅಂತ ನಾವ್ ಹೇಳಿದ್ವಿ. ಇಳಿದ್ಬಿಟ್ಟು ಹೋಗಿ ಕೇಳ್ಕೊಂಬಂದ ಯಾರನ್ನ, ಕಾರವನ್ನ. ಹಿಂಗ್ ಹೋಗೋದು ಸರ್ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ. ಸೀರಿಯಸ್ಲಿ ಮೀಟರ್ ಆಫ್ ಆಗಿತ್ತು. ಹೌದ್ವಾ, ಸೇಮ್ ರೂಟ್ ತಾನೆ ಬಂದ್ವಿ ನಾವು. ಬರ್ಬೇಕಾದ್ರೆ ಆಗ್ತಿಲ್ಲ ಗುರು, ರೂಟೇ ಚೇಂಜ್. ಇವತ್ತು ನಂಬಲ್ಲ ಅದ್ ನೀವ್ ಹೇಳಿದ್ದು ಮಗ. ನಾನು ಹೊರಡ್ಬೇಕಾದ್ರೆ ಅವಾಗ ನನ್ ಫ್ಲಾಟ್ ಅವಾಗ ಮಲ್ಬಿಟ್ಟಿದ್ದೆ, ನಾವು ಆರ್ಚ್ ಎಂಟರ್ ಆದಾಗ. ನೀವ್ ಹೇಳ್ತಾ ಇರೋ ಮಗ ನಾನು ಆರ್ಚ್ ನೋಡ್ದೆ, ಇವಾಗ ಇಲ್ಲ ಅಂತ. ನಿಜ. ಮಾಮೂನ್ ಕೇಳಿ, ಮಾಮೂನ್ಗೂ ಅದೇ ಆಯ್ತು. ಮಾಚಿತ್ತಲ್ಲಿ ಎಲ್ಲೋ ಇಲ್ಲಿ ಅಂದ. ಕಂಪ್ಲೀಟ್ ರೋಡೇ ಚೇಂಜ್ ಗುರು. ಈಗ ನಾವು ರಿಟರ್ನ್ ಬರ್ಬೇಕಾದ್ರೆ ಹೇಳ್ದಲ್ಲ ಹೂ ಗಾಡಿಗಳು ಅದೇ ಸಿಕ್ಬೇಕಾನೆ, ಅದೇ ಆರ್ಚಿಂದ ಎಕ್ಸಿಟ್ ಆಗ್ಬೇಕಾನೆ ಮೇನ್ ರೋಡ್ಗೆ. ಏನಿಲ್ಲ ಗುರು ನಿಜ. ಅದ್ ಮಾತ್ರ ನಾನು ಅವಾಗ ತಾನೆ ನಿದ್ದೆ ಮಾಡಿ ಎದ್ದಿದ್ದೆ. ನಾನು ಹಿಂಗ್ ನೋಡ್ತಾ ಇದೀನಿ, ಎಲ್ಲ ಎದ್ದು ಬಿಟ್ಟವ್ರೆ, ಎಲ್ಲ ದಮ್ಮುಡಿಯಕ್ಕೆ ನೋಡ್ತಾ ಇದೀನಿ ಗುರು. ನನ್ಗೆ ಪುಕ್ ಅದ್ ಬೇರೆ ಸಂಧಿ ಕರೆಕ್ಟ್ ನುಗ್ಸದ್ನ. ರೋಡ್ ಅಂತೂ ನಮಗ್ ಗೊತ್ತಿಲ್ಲ, ಸಣ್ಣ ಆಗ್ತಾ ಇದೆ, ಅದು ಚಿಕ್ಕದಾಗ್ತಾ ಇತ್ತು. ಸ್ವಲ್ಪ ಮುಂದೆ ಹೋಗಿದ್ರೆ ಮಗ ಕೆರೆ ಇತ್ತು ಏನಿತ್ತು ಗೊತ್ತಿಲ್ಲ ಗುರು, ಗೊತ್ತಿಲ್ಲ ಅದು. ಬಟ್ ಮೇನ್ ರೋಡ್ ನಂಗೆ ಏನಿಸ್ತು ಗೊತ್ತಾ, ಅದು ಫುಲ್ ಒಂಥರ ಸಂಧಿ ರೋಡು. ಅಲ್ಲ ನಾವು ಹೋಗ್ತಾರೆ ಧರ್ಮಸ್ಥಳಕ್ಕೆ, ಮೇನ್ ರೋಡೇ ಇರುತ್ತೆ ಅವಕ್ಕೆಲ್ಲ. ಏನಕ್ಕೆ ಸಂಧಿ ರೋಡು ಗುರು? ಅವಾಗ ಗುರು ನಮ್ಗೆ ಆಯ್ತು, ಮಿಸ್ ಆಯ್ತು. ಈಗ ಬರ್ಬೇಕಾರೆ ಹಂಗೆ ಸಿಗ್ಬೇಕಾನೆ, ಸಿಕ್ಕಿಲ್ಲ ಗುರು. ಅವಾಗ ಬಾ ಸ್ವಾಮಿ ದರ್ಶನ ಆಯ್ತಲ್ಲ ಸಾಕು. ಅದಾದ 1 ಮುಕ್ಕಾಲು ಗಂಟೆಗೆ ರೀಚ್ ಆದ್ವಿ.
ಅವಾಗ ನಿಮ್ಗೆ ಆಯ್ತು ಗುರು. ರಶ್ ಆಗಿ ಅದು ಯಾವ್ದು ಅಲ್ಲೇ ನಾರ್ಮಲ್ ಅದೇ ಅಲ್ಲೇ ಹೋಟೆಲ್ ಇರುತ್ತಲ್ಲ ಅಲ್ಲೇ ತಾನೇ ಹ್ಮ್. ಸ್ಟೇ ಆಗಿ ನಾವು